ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಮನೆ ಕೆಲಸದ ಮಹಿಳೆ ಘನತೆಗೆ ಚ್ಯುತಿಯುಂಟು ಮಾಡಿದ ಆರೋಪ ರದ್ದಾಗಿದ್ರೂ ಲೈಂಗಿಕ ದೌರ್ಜನ್ಯ ಆರೋಪ ಇನ್ನೂ ಮುಗಿದಿಲ್ಲ. ಹೈಕೋರ್ಟ್ ಈ ಆರೋಪವನ್ನು ಹೊಸದಾಗಿ ಪರಿಗಣಿಸಲು ಪ್ರಕರಣವನ್ನು ವಿಚಾರಣಾಧೀನ ನ್ಯಾಯಾಲಯಕ್ಕೆ ವಾಪಸ್ ಕಳುಹಿಸಿದೆ. ಇದರಿಂದ ರೇವಣ್ಣಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ರೂ ಕಾನೂನು ಹೋರಾಟ ಮುಂದುವರಿಯಲಿದೆ. ಹೊಳೆನರಸೀಪುರದ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ 47 ವರ್ಷದ ಮಹಿಳೆ ನೀಡಿದ್ದ ದೂರಿನ ಆಧಾರದಲ್ಲಿ ದಾಖಲಾಗಿದ್ದ ಎಫ್ಐಆರ್ ಅನ್ನು ಪ್ರಶ್ನಿಸಿ ರೇವಣ್ಣ ಹೈಕೋರ್ಟ್ ಮೊರೆ ಹೋಗಿದ್ರು. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಐಪಿಸಿ ಸೆಕ್ಷನ್ 354 ಮಹಿಳೆಯ ಧಕ್ಕೆ ಅಡಿ ದಾಖಲಿಸಿದ್ದ ಪ್ರಕರಣವನ್ನು ಹೈಕೋರ್ಟ್ ರದ್ದು ಮಾಡಿ, ಆದರೆ ಐಪಿಸಿ 354A ಅಂದರೆ ಲೈಂಗಿಕ ಕಿರುಕುಳ ಮತ್ತು ದೌರ್ಜನ್ಯದಡಿ ಮತ್ತೊಮ್ಮೆ ಪರಿಗಣಿಸಬೇಕು ಅಂತ ಆದೇಶಿಸಿದೆ. ಜಸ್ಟಿಸ್ ಎಂಐ ಅರುಣ್ ಈ ತೀರ್ಪನ್ನು ನೀಡಿದ್ದಾರೆ. ನ್ಯಾಯಾಲಯ ತನ್ನ ಆದೇಶದಲ್ಲಿ ದೂರು ದಾಖಲಿಸುವಲ್ಲಿ 4 ವರ್ಷಗಳ ವಿಳಂಬದ ವಿಷಯವನ್ನ ಕೆಳಗಿನ ನ್ಯಾಯಾಲಯ ಸರಿಯಾಗಿ ಪರಿಗಣಿಸಿಲ್ಲ. ಒಟ್ಟಾರೆ ದೂರನ್ನ ನೋಡಿದಾಗ 354 ಅಲ್ಲ 354A ಅಡಿ ಆರೋಪವನ್ನ ಪರಿಶೀಲಿಸಬೇಕಾದ ಅಗತ್ಯ ಇದೆ ಅಂತ ತಿಳಿಸಿದೆ. ಅಂದ್ರೆ ರೇವಣ್ಣಗೆ ಸಂಪೂರ್ಣ ಕ್ಲೀನ್ ಚಿಟ್ ಇಲ್ಲ, ಕೇವಲ ಒಂದು ಆರೋಪ ಮಾತ್ರ ರದ್ದಾಗಿದೆ. ಮುಖ್ಯವಾದ ಲೈಂಗಿಕ ದೌರ್ಜನ್ಯ ವಿಚಾರಣೆ ಮುಂದುವರಿಯಲಿದೆ. ಏಪ್ರಿಲ್ 28, 2024ಕ್ಕೆ ದಾಖಲಾಗಿದ್ದ ದೂರಿನಿಂದ ಈ ಪ್ರಕರಣ ಹಲವು ತಿರುವು ಪಡೆದುಕೊಂಡಿತ್ತು. ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆ ಹಾಗೂ ಅವರ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ದೂರಿನಲ್ಲಿ ಆರೋಪಿಸಲಾಗಿತ್ತು. ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಐಪಿಸಿ 354A, 506, 509 ಅಡಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ರೇವಣ್ಣ ಮೊದಲ ಆರೋಪಿ, ಅವರ ಮಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಎರಡನೇ ಆರೋಪಿಯಾಗಿದ್ದನು. ಇದರ ಜೊತೆಗೆ ದೂರು ನೀಡಿದ ಮಹಿಳೆಯನ್ನ ಅಪಹರಿಸಿದ ಪ್ರಕರಣ ವಿಚಾರಣೆ ಕೆಆರ್ಪೇಟೆ ಠಾಣೆಯಲ್ಲಿ ನಡೀತಾ ಇದೆ. ಅಲ್ಲಿ ಕೂಡ ರೇವಣ್ಣ ಮೊದಲ ಆರೋಪಿ. ಈಗಾಗಲೇ ಜಾಮೀನು ಪಡೆದು ಹೊರಬಂದಿದ್ದಾರೆ. ಸಂತ್ರಸ್ತೆಯನ್ನ ಅಪಹರಿಸಿದ ಸಂಬಂಧ ರೇವಣ್ಣ, ಅವರ ಪತ್ನಿ ಭವಾನಿ ಸೇರಿದಂತೆ 9 ಮಂದಿ ವಿರುದ್ಧ ಕೆಆರ್ಪೇಟೆ ಠಾಣೆಯಲ್ಲಿ ಬೇರೊಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ರೇವಣ್ಣ ಮೊದಲ ಆರೋಪಿಯಾಗಿದ್ದು ಜಾಮೀನು ಪಡೆದು ಹೊರಬಂದಿದ್ದಾರೆ. ಮತ್ತೊಂದು ಕಡೆ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಜೈಲು ಶಿಕ್ಷೆ ವಿಧಿಸಲಾಗಿರುವ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಗ್ರಂಥಾಲಯ ಗುಮಾಸ್ತನ ಕೆಲಸ ಮಾಡುತ್ತಿದ್ದಾರೆ. ಜೈಲು ನಿಯಮ ಪ್ರಕಾರ ಪ್ರತಿದಿನ ಅವರಿಗೆ 522 ಸಂಬಳ ಸಿಗ್ತಾ ಇದೆ. ಆಗಸ್ಟ್ 2ರಂದು ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಜ್ವಲ್ ಅನ್ನ ಅಪರಾಧಿ ಅಂತ ಘೋಷಿಸಿ ಶಿಕ್ಷೆಯನ್ನ ಪ್ರಕಟಿಸಿತ್ತು. 1 ವರ್ಷದ ವಿಚಾರಣೆ ಬಳಿಕ ಅಂತಿಮ ತೀರ್ಪು ಬಂದಿದೆ. ಜೀವಾವಧಿ ಶಿಕ್ಷೆ ಇರುವ ಖೈದಿಗಳಿಗೆ ಕಡ್ಡಾಯವಾಗಿ ಕೆಲಸ ನೀಡಬೇಕು ಎಂಬ ನಿಯಮದ ಪ್ರಕಾರ ಅವರಿಗೆ ಉದ್ಯೋಗವನ್ನ ನೀಡಲಾಗಿದೆ. ಇದೀಗ ರೇವಣ್ಣ ಪ್ರಕರಣ ಹೈಕೋರ್ಟ್ ಆದೇಶದ ನಂತರ ಮತ್ತೆ ವಿಚಾರಣಾ ನ್ಯಾಯಾಲಯಕ್ಕೆ ವಾಪಸ್ ಹೋಗ್ತಾ ಇರುವುದರಿಂದ ಪ್ರಕರಣವು ರಾಜಕೀಯ ಅಂಗಳ ತಲುಪಿದೆ. ಕಾನೂನು ವಲಯ ಮತ್ತು ರಾಜ್ಯದ ಜನಮನ ಎಲ್ಲೆಡೆ ಮತ್ತೆ ಚರ್ಚೆಗೆ ಬಂದಿದೆ. ರೇವಣ್ಣ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಆದರೆ ಸಂತ್ರಸ್ತ ಮಹಿಳೆಯರ ಪರ ಹೋರಾಟಗಾರರು ಇದೀಗ ನಿಜವಾದ ಹೋರಾಟ ಶುರು ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಈ ಪ್ರಕರಣ ಇನ್ನೂ ಮುಕ್ತಾಯವಾಗಿಲ್ಲ. ಕಾನೂನು ಯುದ್ಧ ಮುಂದುವರಿಯುತ್ತಿದೆ. ರಾಜಕೀಯ ವಾತಾವರಣ ಮತ್ತಷ್ಟು ತೀವ್ರಗೊಳ್ಳಲಿದೆ. ಸತ್ಯಕ್ಕೆ ಜಯವಾಗಲಿದೆ ಅನ್ನೋದು ಸ್ಪಷ್ಟ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.